ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಎಜೆಕ್ಲೋಟ್ ಕಿಚನ್ಗೆ. ಇವತ್ತಿನ ವಿಡಿಯೋದಲ್ಲಿ ರಂಜಾನ್ ಸ್ಪೆಷಲ್ ಚಿಕನ್ ಫ್ರೈಡ್ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ. ಇದಕ್ಕೆ ಬೇಕಾಗಿರೋದು ನಮಗೆ 1 kg ಚಿಕನ್. ಇದಕ್ಕೆ ಮ್ಯಾರಿನೇಟ್ ಮಾಡಬೇಕಾಗತ್ತೆ. ಸಾಲ್ಟ್ ಬೇಕಾಗತ್ತೆ, ಸಾಲ್ಟ್ ಮತ್ತು ಕೊರಿಯಂಡರ್ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಅರಿಶಿನ ಪೌಡರ್ ನೋಡಿ, ಅರಿಶಿನ ಪುಡಿ ಈ ರೀತಿ ಅರ್ಧ ಸ್ಪೂನ್ ತೊಗೋಬೇಕು. ಇದಕ್ಕೆ ಈಗ ನಾವು ಕರ್ಡನ್ನು 1 ಕಪ್ಪಷ್ಟು ಕರ್ಡನ್ನು ತಗೊಳ್ಳೋಣ. ಇದಕ್ಕೆ ಮತ್ತು ಅರ್ಧ ನಿಂಬೆ ರಸನ ತಗೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಮಿಕ್ಸ್ ಆದಮೇಲೆ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ತಗೊಳ್ಳೋಣ. ನೋಡಿ, ಈ ರೀತಿ ಇದನ್ನು ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಇದಕ್ಕೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡೋಣ. ಇಲ್ಲಿ ನೋಡಿ, ಹಾಫ್ ಆನ್ ಅವರ್ ಆಯಿತು. ನಾನೀಗ ಒಂದು ಪ್ಯಾನನ್ನು ತಗೊಳ್ತಾ ಇದ್ದೀನಿ. ಇದರಲ್ಲಿ ಪ್ಯಾನ್ ಬಿಸಿ ಆಗಿದೆ. ಇದಕ್ಕೆ 1 ಕಪ್ಪಷ್ಟು ಆಯಿಲ್ ತೊಗೊಳ್ತಾ ಇದ್ದೀನಿ. ಇದು ಬಿಸಿ ಆಗೋವರೆಗೂ ಪಕ್ಕದಲ್ಲಿ ನಾವು ಇನ್ನೊಂದು ಪಾತ್ರೆಯಲ್ಲಿ ನೀರನ್ನು ತೊಗೊಂಡಿದ್ದೀನಿ. ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ, ಪುದೀನ ಎಲೆಯನ್ನು ಹಾಕಿ ಬಿಸಿ ಮಾಡ್ಕೊಳ್ಳೋಣ. ಇಲ್ಲಿ ಬಿಸಿ ಆಗೋವರೆಗೂ ಈ ಪ್ರೊಸೆಸ್ ಮಾಡೋಣ. ಈಗ ಇದಕ್ಕೆ ಎಣ್ಣೆ ಬಿಸಿ ಆಗಿದೆ. ಅದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಗಿದೆ. ಅದಾದಮೇಲೆ ಈಗ 2 ಆನಿಯನನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಆನಿಯನನ್ನು ಈಗ ಆ್ಯಡ್ ಮಾಡೋಣ. ಅದ್ರ ಜೊತೆಗೆ 2 ಚಿಲ್ಲೀಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಈಗ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಲೋ ಫ್ಲೇಮಲ್ಲಿ ಮಾಡ್ಕೋಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಹೈ ಫ್ಲೇಮಲ್ಲೂ ಇಟ್ಕೋಬಾರ್ದು, ಮೀಡಿಯಮ್ ಫ್ಲೇಮಿಂದ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಫ್ರೈ ಆಗ್ತಾಯಿದೆ. ಫ್ರೈ ಆಗೋವರೆಗೂ ಇಲ್ಲಿ ನೋಡಿ, ನೀರು ಬಿಸಿ ಆಗಿದೆ. ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ನಾನು ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಬಿಸಿ ಆಗೋವರೆಗೂ ಈಗ ನೋಡಿ, ಇಲ್ಲಿ ಆನಿಯನ್ ನಮ್ಮದು ಗೋಲ್ಡನ್ ಕಲರ್ ಬರೋವರೆಗೂ ನಾವು ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ತಾನೆ ಇರಬೇಕು. ಇಲ್ಲಿ ರೆಡಿ ಆಗಿದೆ, ಆನಿಯನ್ ಫ್ರೈಡ್ ಆಗಿದೆ. ಇದನ್ನು ನಾನು 3/4 ಭಾಗದಷ್ಟು ಔಟ್ಸೈಡ್ ತೊಗೊಳ್ತಾ ಇದ್ದೀನಿ. 1/4 ಭಾಗದಷ್ಟು ನಾನು ಎಣ್ಣೆಯಲ್ಲೇ ಬಿಡ್ತಿದ್ದೀನಿ. ನೋಡಿ, ಇಲ್ಲಿ ತಗೊಂಡು ಇದಕ್ಕೆ ಈಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ತೀನಿ. 3 ಟೇಬಲ್ ಸ್ಪೂನಷ್ಟು ಜಿಂಜರ್, 4 ಟೇಬಲ್ ಸ್ಪೂನಷ್ಟು ಗಾರ್ಲಿಕನ್ನು ಆ್ಯಡ್ ಮಾಡಿದ್ದೀನಿ. ಇದನ್ನು ಸಹ ಚೆನ್ನಾಗಿ 5-10 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ. ನೋಡಿ, ಈ ರೀತಿ ಫ್ರೈ ಆಗಬೇಕು. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಆದಮೇಲೆ ಇದಕ್ಕೆ ಡ್ರೈ ಮಸಾಲೆನ ಹಾಕ್ತೀನಿ. ನೋಡಿ, ಈ ರೀತಿ ಕಸ್ತೂರಿ ಮೇಥಿ, ರೆಡ್ ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್, ಸಾಲ್ಟ್ ಮತ್ತು ಅರಿಶಿನ ಪುಡಿ, ಗರಂ ಮಸಾಲ, ಚಿಕನ್ ಮಸಾಲ ಇಷ್ಟನ್ನು ಹಾಕಿ ಈ ರೀತಿ ಇದನ್ನು ಫ್ರೈ ಮಾಡ್ಕೋಬೇಕು. ಅದು ಈಗ ಕೊತ್ತಂಬರಿ ಮತ್ತು ಪುದೀನವನ್ನು ಕಟ್ ಮಾಡಿರ್ತಕ್ಕಂಥದ್ದು ಅದನ್ನು ಹಾಕಿ ಈಗ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು 5-10 ಮಿನಿಟ್ಸ್ ಈ ರೀತಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ, ಮಸಾಲೆ ವಾಸನೆ ಎಲ್ಲ ಹೋಗೋವರೆಗೂ. ನೋಡಿ, ಈ ರೀತಿ ರೆಡಿಯಾಗಿದೆ. ಇದಕ್ಕೀಗ ನಾನು 2 ಟೊಮೊಟೊಸ್ ಕಟ್ ಮಾಡ್ಕೊಂಡಿದ್ದೆ ರೌಂಡ್ ಶೇಪಲ್ಲಿ, ಅದನ್ನು ಆ್ಯಡ್ ಮಾಡಿದ್ದೀನಿ. ಇದನ್ನು ಸಹ ನಾವು 5-10 ಮಿನಿಟ್ಸ್ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇರಬೇಕು. ಮಿಕ್ಸ್ ಮಾಡ್ತಾನೆ ಇರಬೇಕು. ಕೆಳಗಡೆ ಮಸಾಲೆ ಅಂಟ್ಕೊಳ್ದೆ ಫ್ರೈ ಮಾಡ್ತಾನೆ ಇರಬೇಕು. ನೋಡಿ, ಇದನ್ನು ಈಗ ನಾನು 5 ಮಿನಿಟ್ಸ್ ಈ ರೀತಿ ಕ್ಲೋಸ್ ಮಾಡಿ ಇಡ್ತೀನಿ. 5 ಮಿನಿಟ್ಸ್ ಆದಮೇಲೆ ಈ ರೀತಿ ಓಪನ್ ಮಾಡಿ ನೋಡಿದಾಗ ನಮ್ಮ ಟೊಮೊಟೊಸ್ ಎಲ್ಲ ಸ್ಮ್ಯಾಶ್ ಆಗಿರಬೇಕು. ನೋಡಿ, ಈ ರೀತಿ ನೋಡಿ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ನೋಡಿ, ಇದಕ್ಕೆ ನಾನು ಮ್ಯಾರಿನೇಟೆಡ್ ಚಿಕನನ್ನು ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಸಹ ನಾನು 5-10 ಮಿನಿಟ್ಸ್ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈ ರೀತಿ ಈಗ 10 ಮಿನಿಟ್ಸ್ ನಾವು ಕ್ಲೋಸ್ ಇಡಬೇಕು. ಕ್ಲೋಸ್ ಆದಮೇಲೆ ಈ ರೀತಿ ಎಲ್ಲ ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಇರ್ಕೊಂಡಿರುತ್ತೆ. ನಾವು ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನ್ ಸಾಫ್ಟ್ ಆಗುತ್ತೆ ಹಾಗೂ ಈ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಂಡಿರುತ್ತೆ ಚಿಕನ್ಗೆ. ನೋಡಿ, ಇಲ್ಲಿ ಚೆನ್ನಾಗಿ ಬೇಯ್ತಿದೆ. ಇದಕ್ಕೆ ಈಗ ರೈಸನ್ನು ನಾನು 1 kg ರೈಸನ್ನು ಸೋಕ್ ಮಾಡ್ಕೊಂಡಿದ್ದೆ. ಆ ನೀರನ್ನು ಎಲ್ಲ ತೆಗೆದು ಇದಕ್ಕೆ ಈಗ ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ನಾವು 3/4 ಭಾಗದಷ್ಟು ರೈಸನ್ನು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಿದ್ದೀನಿ. ಆಯಿಲ್ ಹಾಕೋದ್ರಿಂದ ನಮ್ಮ ರೈಸ್ ಚೆನ್ನಾಗಿ ಆಗುತ್ತೆ. ನೋಡಿ, ಇಲ್ಲಿ ಮಸಾಲೆ ರೆಡಿ ಆಗಿದೆ. ನೋಡಿ, ಇನ್ನೂ ಸಹ ಸ್ವಲ್ಪ ನೀರಿದೆ. ಅದು ನೀರೆಲ್ಲ ಹೀರ್ಕೋಬೇಕು. ಆದಮೇಲೆ ಎಣ್ಣೆ ಎಲ್ಲ ಮೇಲೆ ಬರಬೇಕು. ಆವಾಗ ನಮ್ಮ ಮಸಾಲೆ ರೆಡಿ ಆಗಿದೆ ಅಂತ. ಇದಕ್ಕೆ ನಾನು ಫುಡ್ ಕಲರನ್ನು ಆ್ಯಡ್ ಮಾಡ್ತಿದ್ದೀನಿ. ನಾನು ಲೆಮನ್ ಕಲರ್ ಆ್ಯಡ್ ಮಾಡ್ತಿದ್ದೀನಿ. ನಿಮ್ಮ ಇಷ್ಟ, ನಿಮ್ಮ ಚಾಯ್ಸ್ ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಜಾಸ್ತಿ ಮಿಕ್ಸ್ ಮಾಡಬಾರ್ದು. 1-2-3 ಟೈಮ್ಸ್ ಮಿಕ್ಸ್ ಮಾಡಿ ಸುಮ್ಮನೆ ಬಿಡಬೇಕು ಚೆನ್ನಾಗಿ. ನೋಡಿ, ಈ ರೀತಿ ಆಗುತ್ತೆ. ರೈಸು ಎಲ್ಲ ಕಲರ್ ಬರುತ್ತೆ. ಇಲ್ಲಿ ನೋಡಿ, ಮಸಾಲೆ ರೆಡಿ ಆಗಿದೆ. ಇದಕ್ಕೆ ಕೆಳಗಡೆ ಒಂದು ಚಿಕ್ಕ ತವ ಇಟ್ಕೊಂಡ್ರೆ ಈ ರೀತಿ ನಮ್ಮ ಪ್ಯಾನಲ್ಲಿ ಮಸಾಲೆ ಕೆಳಗಡೆ ಅಂಟ್ಕೊಳ್ದೇ ಇರುತ್ತೆ. ನೋಡಿ, ರೈಸ್ ಇಲ್ಲಿ ರೆಡಿ ಆಗಿದೆ. 3/4 ಭಾಗದಷ್ಟು ರೈಸ್ ರೆಡಿ ಆಗಿದೆ. ಇದನ್ನು ನೀರು ಬಗ್ಸ್ಕೊಂಬಿಡೋಣ, ಸ್ಟ್ರೈನ್ ಮಾಡ್ಕೊಂಬಿಡೋಣ.
ಮಾಡಿಕೊಂಡು ಈ ಮಸಾಲೆಯಲ್ಲಿ ಚಿಕನ್ ಅಕ್ನಿಯಲ್ಲಿ ನಾವು ಇದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ರೈಸ್ ಸಪ್ರೇಟ್ ಆಗುತ್ತೆ, ಮಸಾಲೆ ಕೆಳಗಡೆ ಇರುತ್ತೆ. ಎಷ್ಟು ಮಸಾಲೆ ಬೇಕು ಎಷ್ಟು ರೈಸ್ ಬೇಕು ನಾವು ಮಿಕ್ಸ್ ಮಾಡಿಕೊಂಡು ತಿನ್ಕೋಬೋದು. ನೋಡಿ ಇದಕ್ಕೆ ನಾನೀಗ ರೆಡಿಯಾಗಿದೆ ರೈಸ್ ಹಾಕಿ. ಇದಕ್ಕೆ ಈಗ ಪುದೀನ ಎಲೆ ಮತ್ತು ಫ್ರೈಡ್ ಆಗಿರ್ತಕ್ಕಂಥ ಆನಿಯನ್ನ ಆ್ಯಡ್ ಮಾಡಿ 2 ಟೇಬಲ್ ಸ್ಪೂನಷ್ಟು ಗೀನ ಆ್ಯಡ್ ಮಾಡ್ತಿದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿ ಇರುತ್ತೆ, ತುಂಬ ಚೆನ್ನಾಗಾಗತ್ತೆ. ನೋಡಿ ಈ ರೀತಿ ಈ ರಂಜಾನಲ್ಲಿ ಇದು ತುಂಬ ಸ್ಪೆಷಲ್ ಡಿಶ್ ನಮ್ಮ ಮನೆಯಲ್ಲಿ ಫ್ರೆಂಡ್ಸ್. ನೋಡಿ ಇದು ಈಗ ಇದನ್ನು ನಾವು 10-15 ಮಿನಿಟ್ಸ್ ದಮ್ ಆಗೋದಕ್ಕೆ ಬಿಡಬೇಕು, ಕ್ಲೋಸ್ ಮಾಡಿ ಚೆನ್ನಾಗಿ ಟೈಟಾಗಿ. ನೋಡಿ ಇಲ್ಲಿ ಓಪನ್ ಮಾಡೋಣ ಈಗ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ, ಅದರ ಲುಕ್ಕೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ವಾ. ಲುಕ್ಕಿ ನೋಡೋದಕ್ಕೆ ಎಷ್ಟು ಚೆನ್ನಾಗಿದ್ದರೆ ಇನ್ನು ತಿನ್ನೋದಕ್ಕೆ ಇನ್ನೂ ಸೂಪರ್ ಡೂಪರ್ ಆಗಿರುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಳ್ಳಿ ಮನೆಯಲ್ಲಿ, ತುಂಬ ಟೇಸ್ಟಿ ಇರುತ್ತೆ ಅಲ್ವಾ. ನೋಡಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ರೈಸೇ ಬೇರೆ ಬರುತ್ತೆ, ಮಸಾಲೆನೇ ಬೇರೆ ಬರುತ್ತಲ್ವ. ಈಗ ಇದನ್ನು ನಾವು ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಈಗ ರೈಸನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ತುಂಬ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್. ಈ ರೀತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಖುಷಿಯಿಂದ ಮಾಡ್ಕೊಳ್ಳಿ, ಹೊಟ್ಟೆ ತುಂಬ ತಿನ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋವರೆಗೂ ಬಾಯ್ ಬಾಯ್.